ರೂಟ್ 2 ಇಸ್ ಇರ್ರಾಷನಲ್ ಅಂತ ಪ್ರೂವ್ ಮಾಡಬೇಕು. ಸೊ ಇದನ್ನು ಪ್ರೂವ್ ಮಾಡೋದಕ್ಕೆ ಇವೆರಡು ಮೆಥಡ್ ಕಲ್ತಾರಲ್ಲ, ಪ್ರೂಫ್ ಥಿಯರಮ್, ಯಾವುದ್ಯಾವುದು ಪ್ರೂಫ್ ಬೈ ಕಾಂಟ್ರಡಿಕ್ಷನ್ ಮತ್ತೊಂದು ಡಿವಿಸಿಬಿಲಿಟಿ, ಇವೆರಡು ಉಪಯೋಗಿಸ್ತೀವಿ. ಸರಿನಾ? ಸೊ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಇಲ್ಲಿ, ನಿಧಾನಕ್ಕೆ ಎಕ್ಸಾಂಪಲ್ ಕೊಟ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ, ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಇದು ಒಂದು ಪ್ರಾಬ್ಲಮ್ ಅರ್ಥ ಮಾಡ್ಕೊಂಡ್ರೆ ಮಿಕ್ಕಿದೆಲ್ಲ ಪ್ರಾಬ್ಲಮ್ ಅದೇ ರೀತಿಯಲ್ಲಿ ಬರೀಬೇಕು, ಇನ್ನೇನು ಇಲ್ಲ, ವೇರಿಯೇಷನ್ ಏನಾಗಲ್ಲ, ಎಲ್ಲ ಇದೇ ಪ್ಯಾಟ್ರನ್. ಸೊ ಯೂಸಿಂಗ್ ಪ್ರೂಫ್ ಬೈ contradiction. So let's assume root 2 is in contradictory statement to irrational ಗೆ rational. ಸರಿನಾ? ಸೊ ಇದು ನಿಮ್ಮ ಕಾಂಟ್ರಡಿಕ್ಟರಿ ಸ್ಟೇಟ್ಮೆಂಟ್. Let's assume root 2 is rational. This implies root 2 can be written in the form of p by q, where q is not equal to 0 and ತುಂಬ ಇಂಪಾರ್ಟೆಂಟ್ ಸ್ಟೇಟ್ಮೆಂಟು, p and q are co-prime. ಆಯಿತಾ? ಇದು ಇಂಪಾರ್ಟೆಂಟು. ಏನಕ್ಕೆ ಅಂತ ಹೇಳಿ ಕೊನೆಯದಾಗಿ ನೋಡ್ತೀನಿ. ಇದೇ ಟ್ವಿಸ್ಟ್ ಕೊಡೋದು ಸ್ಟೋರಿಗೆ, ಕತೆಗಿದೆ ಕೊನೆಯಲ್ಲಿ ಟ್ವಿಸ್ಟ್ ಕೊಡೋದು. ಮುಂದಿನ ಸ್ಟೆಪ್ಪು ಸ್ಕ್ವೇರ್ ಬೋತ್ ಸೈಡ್ಸ್. ಮೇಲ್ಗಡೆ ಈಕ್ವೇಷನ್ ಇದೆಯಲ್ಲ ಅದನ್ನು ಸ್ಕ್ವೇರ್ ಮಾಡಬೇಕು. ಸೊ ರೂಟ್ 2 ದ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಪಿ ಸ್ಕ್ವೇರ್ ಬೈ ಕ್ಯೂ ಸ್ಕ್ವೇರ್. ಸೊ ಸ್ವಲ್ಪ ರೀಅರೇಂಜ್ ಎಲ್ಲ ಮಾಡ್ತು ಅಂತ ಹೇಳಿದ್ರೆ 2 ಇಸ್ ಈಕ್ವಲ್ ಟು ಪಿ ಸ್ಕ್ವೇರ್ ಬೈ ಕ್ಯೂ ಸ್ಕ್ವೇರ್, ಅದಾದಮೇಲೆ ಪಿ ಸ್ಕ್ವೇರ್ ಇಸ್ ಈಕ್ವಲ್ ಟು 2 ಇಂಟು ಕ್ಯೂ ಸ್ಕ್ವೇರ್ ಅಂತ ಬರಿಬೋದು. ಸರಿನಾ? ಇವಾಗ ಪಿ ಸ್ಕ್ವೇರ್ ಇಸ್ ಈಕ್ವಲ್ ಟು 2 ಇಂಟು ಕ್ಯೂ ಸ್ಕ್ವೇರ್ ಅಂತ ಇದೆ. ಏನು ಕನ್ಕ್ಲೂಡ್ ಮಾಡ್ಬೋದು? ಒಂದು ಎಕ್ಸಾಂಪಲ್ ಕೊಟ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ. 144 ಇಸ್ ಅ ಪ್ರಾಡಕ್ಟ್ ಆಫ್ 2 ಇಂಟು 72 ಅಂತ ಹೇಳಿದ್ರೆ 144 ಇಸ್ ಗೋಯಿಂಗ್ ಟು ಬಿ ಡಿವಿಸಿಬಲ್ ಬೈ 2 ಆ್ಯಂಡ್ 72 ಅಲ್ವಾ? 144 ಕ್ಯಾನ್ ಗೆಟ್ ಡಿವೈಡೆಡ್ ಬೈ 2 ಆ್ಯಂಡ್ 72 ಅಲ್ವಾ? ಮತ್ತೊಂದು ವಿಚಿತ್ರವಾಗಿರೋ ಒಂದು ನಂಬರ್ ತೊಗೊಳ್ಳೋಣ, ಇಂಟು 45. ಇವಾಗ ಏನು ಉತ್ತರ ಬರುತ್ತೋ ಈ ಉತ್ತರ ಈ ಉತ್ತರ ಏನು ಬಂದಿದೆಯೋ ಇದು 45 ಇಂಟು ಸಮಥಿಂಗ್ ಅಂತ ಬಂತು. ಅದೇನು ಸಮಥಿಂಗ್ ಅದು ಬೇಡ ನಮ್ಗೆ, ಇವಾಗ 45 ಇಂಟು ಸಮ್ ಇಂಟೀಜರ್ ಅಲ್ವಾ? ಸೊ ನಾನೇನು ಕನ್ಕ್ಲೂಡ್ ಮಾಡ್ಬೋದು ಅಂತ ಹೇಳಿದ್ರೆ ಈ ದೊಡ್ಡ ನಂಬರು 45ಇಂದ ಡಿವೈಡ್ ಆಗುತ್ತೆ. ಸರಿನಾ? 45 ಕ್ಯಾನ್ ಡಿವೈಡ್ ದ ನಂಬರ್ ಅಂತ ಕನ್ಕ್ಲೂಡ್ ಮಾಡ್ಬೋದು. ಇದು ನೋಡಬೇಕು ಅಂತ ಹೇಳಿದ್ರೆ ಡಿವೈಡ್ ಬೈ 45 ಮಾಡಿ, ನೋಡಿ ನಿಮ್ಮ ಹತ್ರ ಹೋಲ್ ನಂಬರ್ ಬಂತು. ಅಂತ ಹೇಳಿದ್ರೆ ಏನು, 45 ಕ್ಯಾನ್ ಡಿವೈಡ್ ದಿಸ್ ನಂಬರ್ ವಿತ್ 0 ಆಸ್ ದ ರಿಮೈಂಡರ್ ಅಂತ ಹೇಳಿ ಅರ್ಥ. ಸೊ ಮತ್ತೊಂದು ಸತಿ ಹೇಳ್ತೀನಿ, 144 is a product of 2 into something, so 144 is divisible by 2. ಇದೆಷ್ಟೋ 1 ಕೋಟಿ ಅಲ್ವಾ? 4 ಕೋಟಿ ಚಿಲ್ಲರೆ is a product of 45 into something, so this particular number is divisible by 45 ಅಂತ ಹೇಳ್ಬೋದು. ಸರಿನಾ? ಸೊ ಅದೇ ಇದನ್ನು ಈ ಪ್ಯಾಟರ್ನ್ ಮನಸ್ಸಲ್ಲಿ ಇಟ್ಕೊಂಡು ಪಿ ಸ್ಕ್ವೇರ್ ಇಸ್ ಈಕ್ವಲ್ ಟು 2 ಇಂಟು ಕ್ಯೂ ಸ್ಕ್ವೇರ್ ಇದೆ. ಏನಂತ ಕನ್ಕ್ಲೂಡ್ ಮಾಡ್ಬೋದು ನಾವು? ಪಿ ಸ್ಕ್ವೇರ್ ಇಸ್ ಡಿವಿಸಿಬಲ್ ಬೈ 2 ಅಂತ ಬರಿಬೋದು ಅಷ್ಟೇ. ದಿಸ್ ಇಂಪ್ಲೈಸ್ ಇದು ಬಿಕಾಸ್ ಪಿ ಸ್ಕ್ವೇರ್ ಇಸ್ ಡಿವಿಸಿಬಲ್ ಬೈ 2. ನಮ್ಮ ಮೊದಲನೇ ಥಿಯರಮ್ ಇದೆ ನೋಡಿ. ಏನು ಥಿಯರಮು? ಇಲ್ಲಿ ಎ ಸ್ಕ್ವೇರ್ ಇಸ್ ಡಿವಿಸಿಬಲ್ ಬೈ ಪಿ, ಸೊ ಎ ಇಸ್ ಡಿವಿಸಿಬಲ್ ಬೈ ಪಿ. ಸೊ ಅದೇ ಲೈನಲ್ಲಿ p square is divisible by 2. This implies p is divisible by 2 ಅಂತ ಬರಿಬೋದು. ಇದಾದ್ಮೇಲೆ ಏನು? ಬಿಕಾಸ್ p is divisible by 2, p can be written as 2 into something. ಇದನ್ನು ಒಂದು ಎಕ್ಸಾಂಪಲ್ ಕೊಟ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ.
ಸಿ ನಾನು ಹೇಳ್ತೀನಿ 10 ಕ್ಯಾನ್ ಗೆಟ್ ಡಿವೈಡೆಡ್ ಬೈ 5 ಅಂತ ಹೇಳ್ತೀನಿ. ಸೊ ನಾನು 10 ಇಸ್ ಅ ಪ್ರಾಡಕ್ಟ್ ಆಫ್ 5 ಇಂಟು 2 ಅಂತ ಹೇಳ್ಬೋದಲ್ವಾ. ಮತ್ತೊಂದು 162 ಕ್ಯಾನ್ ಗೆಟ್ ಡಿವೈಡೆಡ್ ಬೈ 3. ಸೊ 162 ಇಸ್ ಅ ಪ್ರಾಡಕ್ಟ್ ಆಫ್ 3 ಇಂಟು 54, ಕರೆಕ್ಟಾ? So basically, if something is getting divided by that, we can tell that that particular number is product of whatever is getting going to divide into some quotient plus 0 as a reminder. This is nothing but your Euclid division lemma. ಅಷ್ಟೇ ತಾನೆ? ಇದೇನೆ Euclid division lemma, ಇದನ್ನೇ ಹೇಳೋದು ಅಲ್ವಾ? ಅದನ್ನೇ ತಿರ್ಗಾ ವಾಪಸ್ ಉಪಯೋಗಿಸ್ತಾ ಇದ್ದೀವಿ. ಸೊ P is a product of 2 into some number ಅಂತ ಹೇಳಿ, ಸರಿನಾ? ಇದನ್ನು ನಾವು ಈಕ್ವೇಷನ್ 1 ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಮುಂದಿನ ಸ್ಟೆಪ್ಪು ಸಬ್ಸ್ಟಿಟ್ಯೂಟ್ ಪಿ ಇನ್ 1 ಇಲ್ಲಿದೆ ಅಂತ ಹೇಳಿದ್ರೆ ಪಿ ಬದಲಾಗಿ 2n ದ ಹೋಲ್ ಸ್ಕ್ವೇರ್ ಅಂತ ಬರಿತೀವಿ. ಇದು 2q². ಸೊ ಇದು 4n ಸ್ಕ್ವೇರ್ ಇಸ್ ಈಕ್ವಲ್ ಟು 2q² ಡಿವೈಡೆಡ್ ಬೈ 2 ಮಾಡಿ. ಸೊ 1 2 2 2. ಸೊ q² is equal to 2 into n square ಆಗುತ್ತೆ, ಸರಿನಾ? ಸೊ ಇದು ಇದೆಯಲ್ಲ ಈಕ್ವೇಷನು, ಈ ಈಕ್ವೇಷನ್ನ ಮತ್ತು ಈಕ್ವೇಷನ್ 1ನ ಕಂಪೇರ್ ಮಾಡಿ. ಅದೇ ಪ್ಯಾಟರ್ನ್ ಇದೆಯಲ್ಲ, ವೇರಿಯೇಬಲ್ಸ್ ಸ್ವಲ್ಪ ಚೇಂಜ್ ಆಗಿದೆ ಹೊರತು ಪ್ಯಾಟರ್ನ್ ಅದೇ ಇದೆ. ಸೊ ಏನು ಕನ್ಕ್ಲೂಡ್ ಮಾಡ್ಬೋದು ನಾನು? q² is divisible by 2, thus q is divisible by 2 ಅಂತ ಬರಿಬೋದು. ಸೊ ಕೊನೆಯದಾಗಿ ಇದೇ ಲೈನಲ್ಲಿ q is a multiple of 2 into some number m. ಸೊ ಈ ಈಕ್ವೇಷನ್ 2 ಮತ್ತು ಈಕ್ವೇಷನ್ 3 ಇಂದ ಏನು ಕನ್ಕ್ಲೂಡ್ ಮಾಡ್ಬೋದು ನಾವು? ಈಕ್ವೇಷನ್ 2 ಮತ್ತು 3 ಇಂದ ಫ್ರಮ್ ಈಕ್ವೇಷನ್ 2 and 3 we can conclude p, q have a common factor of, ಏನು ಗೆಸ್ ಮಾಡಿ, 2 ಅಲ್ವಾ? ಯಾಕಂತ ಹೇಳಿದ್ರೆ P is a product of 2 into something, Q is a product of 2 into something. ಸೊ ಎರಡನ್ನೂ 2 ಅಂತ ಹೇಳಿ ಫ್ಯಾಕ್ಟರ್ ಅಂತ ಬರಿಬೋದು, ಎರಡಲ್ಲೂ 2 ಫ್ಯಾಕ್ಟರ್ ಇದೆ ಅಂತ ಹೇಳಿ ಬರಿಬೋದು. ಬಟ್ ಇಲ್ಲಿ ಇಂಪಾರ್ಟೆಂಟ್ ಈ ಸ್ಟಾರ್ ಹಾಕಿದ್ದೀವಿ ನೋಡಿ, ಇದು P and Q are co-prime ಅಂತ ಬರ್ತಿದ್ದೀವಿ ಅಂತ ಹೇಳಿದ್ರೇನು, ಅವೆರಡು ನಡುವೆ HCF ಬಂದು 1 ಅಂತ ಹೇಳಿ. HCF 1 ಆದಾಗ ನಮ್ಮ ಫ್ಯಾಕ್ಟರ್ 2 ಅಂತ ಹೇಗೆ ಬರೋಕ್ಕೆ ಸಾಧ್ಯ? ಸೊ ಈ ಥರ ಕನ್ಕ್ಲೂಡ್ ಮಾಡ್ಬೋದು. ಬಟ್ P and Q are co-prime. ದಿಸ್ ಕಾಂಟ್ರಡಿಕ್ಷನ್ ಅಲ್ವಾ, ಇದು ಒಂದು ಕಡೆ co-prime ಇದೆ, ಇನ್ನೊಂದು ಕಡೆ ಫ್ಯಾಕ್ಟರ್ ಇದೆ. ಹಾಗಾಗಿ ದಿಸ್ ಕಾಂಟ್ರಡಿಕ್ಷನ್ is because of our wrong assumption that root 2 is rational. Therefore root 2 is irrational, hence proved. ಸರಿನಾ? ಇದು ನಿಮ್ಮ ಪ್ರೂಫ್. ಇದರಲ್ಲಿ ಮೇನ್ ಆಗಿ ಏನಂತ ನೋಡಿದ್ರೆ ಅಂತ ಹೇಳಿದ್ರೆ, ಮೊದಲನೇ ಸ್ಟೆಪ್ಪು ಪ್ರೂಫ್ ಬೈ ಕಾಂಟ್ರಡಿಕ್ಷನ್ ಅಂತ ಹೇಳಿ ಬರೀತೀವಿ. ಎರಡನೇದು ಸ್ಕ್ವೇರಿಂಗ್ ಬೋತ್ ದ ಸೈಡ್ಸ್, ಮೂರನೇದು ಸಬ್ಸ್ಟಿಟ್ಯೂಷನ್, ನಾಲ್ಕನೇದು ಕನ್ಕ್ಲೂಷನ್. ಈ 4 ಸ್ಟೆಪ್ಪು ಈ ಥರ ಪಾರ್ಟ್ ಬೈ ಪಾರ್ಟ್ ನಾವು ಕಟ್ಕೊಂಡಿದ್ರೆ ಉತ್ತರ ಈಸಿ ಆಗುತ್ತೆ. ಡಿಸ್ಅಡ್ವಾಂಟೇಜು ಸ್ವಲ್ಪ ಕಷ್ಟ ಇದೆ, ಒಪ್ಕೊತೀನಿ, ಅದೇ ಡಿಸ್ಅಡ್ವಾಂಟೇಜು. ಅಡ್ವಾಂಟೇಜ್ ಏನಂತ ಹೇಳಿದ್ರೆ, ನೀವು ರೂಟ್ 5 ತೊಗೊಳ್ಳಿ, ರೂಟ್ 21 ತೊಗೊಳ್ಳಿ, ಏನು ಬೇಕಾದ್ರೂ ತೊಗೊಳ್ಳಿ, ಬರೆಯೋದು ಇದೇ ರೀತಿಯಲ್ಲಿ ಬರಿತೀವಿ.
ಏನು ಚೇಂಜ್ ಆಗಲ್ಲ. ಅದೇ √5 √21 ಅದು ನಂಬರ್ ಬಿಟ್ಟರೆ ಇನ್ನೇನು ಚೇಂಜ್ ಆಗಲ್ಲ. ಇದೇ ರೀತಿಯಲ್ಲಿ ಬರೀಬೇಕು.